ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನೆನ್ನೆ ಎಪಿಸೋಡ್ ಮಾತ್ರ ಸಖತ್ತಾಗಿತ್ತು. ಕ್ರೇಜಿಯಾಗಿ ಅಂದರೆ ಕ್ರೇಜಿಯಾಗಿತ್ತು. ರಜತ್ ತ್ರಿವಿಕ್ರಮ ಧನರಾಜ್ ಅವ್ರ ಕಾಟಕ್ಕೆ ಸೀರಿಯಸ್ಲಿ ಚೈತ್ರ ಅವ್ರ ತಂಡ ವಿಲ ಅಂದೋಯ್ತು ಅಂತಲೇ ಹೇಳ್ಬೋದು. ಸಖತ್ತಾಗಿ ಮಾಡಿದರು. ಮೋಕ್ಷಿತ್ ಅವ್ರ ಕಾಂಟ್ರಿಬ್ಯೂಷನು ಅಷ್ಟೇ ತುಂಬ ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ಈ ಕಡೆ ಮೋಕ್ಷಿತ್ ಅವ್ರ ತಂಡದಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಭವ್ಯ ಅವರಾಗಿರ್ಬೋದು, ಧನರಾಜ್ ಅವರಾಗಿರ್ಬೋದು, ಮೋಕ್ಷಿ ಅವರಾಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ರಜತ್ ಆಗಿರ್ಬೋದು, ಪ್ರತಿಯೊಬ್ಬರು ಅಷ್ಟೇ ಯೂನಿಫಾರ್ಮ್ ಕದ್ದು ತಂದು ಕೊಟ್ಟಾಗ ಭವ್ಯ ಅವ್ರು ಎಷ್ಟು ಕ್ವಿಕ್ಕಾಗಿ ಹೋಗಿ ಅಷ್ಟು ನಿದ್ದೆ ಮಾಡ್ತಿದ್ರು ಕೂಡ ಕ್ವಿಕ್ಕಾಗಿ ಎಚ್ಚರಿಕೆ ಆದರು ಅಂತ ಅನ್ನಿಸ್ತು. ಹೋಗಿ ಕ್ಯಾಪ್ಟನ್ಸಿ ರೂಮಲ್ಲಿ ಬಚ್ಚಿಡ್ತಾರೆ. ರಜತ್ ಮತ್ತು ತ್ರಿವಿಕ್ರಮು ನೆಕ್ಸ್ಟ್ ಲೆವೆಲಾಗಿ ಕ್ವಾಟ್ಲೆ ಕೊಟ್ಟರು. ರಜತ್ ಅಂತೂ ಬಿಗ್ ಬಾಸ್ ಬಾಗಿಲು ತೆಗಿಬೇಡಿ ಬಿಗ್ ಬಾಸ್, ನಾನು ಈ ರೆಸಾರ್ಟಲ್ಲಿ ಇರಲ್ಲ, ನಾನು ಹೋಗ್ಬೇಕು ಅಂದರೆ ಹೋಗಬೇಕು ಅಂತ ಮಾತಾಡಿಕೊಂಡು ನೆಕ್ಸ್ಟ್ ಲೆವೆಲ್ ಕಾಮಿಡಿ ಜನ್ರೇಟ್ ಮಾಡಿದರು ಅಂತ ಹೇಳ್ಬೋದು. ಎಪಿಸೋಡ್ ಏನೇನಾಯಿತು ಅಂತ ಬಿಟ್ಟು ಮಾತಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋದಾದರೆ, ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆದ ತಕ್ಷಣವೇ ಚೈತ್ರ ಮತ್ತು ಐಶ್ವರ್ಯ ನಡುವೆ ಸ್ವಲ್ಪ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಅದೇನಂದರೆ, ನಾವು ಕಿಚನ್ನ ಮುಗಿಸ್ತಾ ಇಲ್ಲ, ನಾವು 24/7 ನೈಟು ಕೂಡ ನಾವು ಮಾಡ್ತಾ ಇದ್ದೀವಿ, ಅವ್ರ ಥರ ನಾವು ಕ್ಲೋಸ್ ಮಾಡ್ಕೊಂಡಿಲ್ಲ ಅಂತ ಐಶ್ವರು ಚೈತ್ರ ಅವ್ರ ಜೊತೆ ಮಾತಾಡ್ತಾ ಇರೋದು ನಮಗೆ ಟೆಲಿಕಾಸ್ಟ್ ಮಾಡ್ತಾರೆ. ಅದಾದ ನಂತರನೇ ಕ್ರೇಜಿ ಕನ್ವರ್ಸೇಷನ್ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು. ಆರ್ಡರ್ ತೊಗೊಳ್ತೀನಿ ಅಂತ ಮಂಜಣ್ಣ ಅವ್ರು ಹೋಗ್ತಾರೆ. ಮಂಜಣ್ಣ ಅವ್ರು ಆರ್ಡರ್ ತೊಗೊಳ್ತಿರ್ಬೇಕಾದ್ರೆ ಮತ್ತು ಆರ್ಡರ್ನ ಸರ್ವ್ ಮಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ಹುಳ ಕಾಣಿಸ್ತೈತೆ. ಆ ಹುಳ ಕಾಣಿಸಿದ ತಕ್ಷಣ, ಏನು ನಾವು ನಿನ್ನೆಯಿಂದ ಇದೇ ಹುಳನೇ ತಿಂದ್ಕೊಂಡಿದ್ದೀವ, ಇದು ಯಾವುದೋ ಇದು ವೈಟ್ ಪಾಸ್ತಾ ಥರ ಹುಳ ತಂದು ಹಾಕ್ಬಿಟ್ಟಿದ್ದೇನಲ್ವೋ ಅಂದರೆ, ಅಲ್ಲಿ ನಮ್ಮ ಮಂಜು ಅವ್ರು ಸುಮ್ಮನೆ ಇರ್ತಾರೆ. ಸರ್ ಅದು ಕೊತ್ತಂಬರಿ ಸೊಪ್ಪು ಸರ್ ಅಂತ ಕವರಪ್ ಮಾಡ್ತಾರೆ. ಕವರಪ್ ಎಲ್ಲ ನಮ್ಮ ರಜತ್ ಅವ್ರ ಹತ್ರ ನಡೆಯಲ್ಲ, ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಏನೋ ಕೊತ್ತಂಬರಿ ಸೊಪ್ಪಿಗೆ ಕೈ ಕಾಲೆಲ್ಲ ಇರ್ತಾವ, ಅಯ್ಯೋ ನಮಗೆ ಗೊತ್ತಿರಲಿಲ್ಲಲ್ಲಪ್ಪ, ಅಯ್ಯೋ ಮ್ಯಾನೇಜರ್ ಹುಳ ತಿನ್ನಿಸ್ಬಿಟ್ಟಿದ್ರಲ್ರಿ, ನೀವು ಬರಬೇಡ್ರಿ, ನೀವು ಅಲ್ಲೇ ಇರ್ರಿ ಅಂತೆಲ್ಲನ ಸರಿಯಾಗಿ ಕಾಟ್ಲೆ ಕೊಡ್ತಾರೆ. ಆ್ಯಕ್ಚುಲಿ ರಜತ್ತು ಹಂಗೇನು ಕಾಟ್ಲೆ ಕೊಡಲ್ಲ. ಪಾಪ ಗೌತಮಿ ಅನ್ನಿಸ್ತು. ಇನ್ಫ್ಯಾಕ್ಟ್ ಗೌತಮಿ ಅವ್ರು ಹೋಗಿ ಅಳ್ತಾರೆ. ಅವರು ಟೀಮಲ್ಲಿದ್ದಾಗ ಇದೇ ಗೌತಮಿ ಹೇಳಿದರು, ಅಯ್ಯೋ ಇವರು ಇದನ್ನು ಒಂದು ಗೇಮ್ ಥರ ನೋಡಿದ್ರೆ ಈ ಪ್ರಾಬ್ಲಮ್ ಏನೂ ಇರಲ್ಲ ಅಂತ ಲೆಕ್ಚರ್ ಕೊಟ್ಟಿರ್ತಾರೆ ಗೌತಮಿ ಅವರು. ಪಾಪ ಡ್ರೆಸ್ಸಿಂಗ್ ರೂಮಲ್ಲಿ ಅಳ್ತಾರೆ, ಕಿಚನಲ್ಲೂ ಅಳ್ತಾರೆ. ಪಾಪ ಅನ್ನಿಸ್ತು ಸೀರಿಯಸ್ಲಿ ಗೌತಮಿಯನ್ನ ನೋಡಿದಾದ್ಮೇಲೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದು ಪಾರ್ಟ್ ಆಫ್ ಎ ಟಾಸ್ಕ್ ಅಂತ ಅಂದಮೇಲೆ ಅಷ್ಟು ರೋದನೆ ಕೊಡಬೇಕಾಗೇ ಬರುತ್ತೆ. ಸಖತ್ತಾಗಿ ಗೋಳೈಕೊಂತಾರೆ. ಮತ್ತು ನಮ್ಮ ಚೈತ್ರ ಅವರು ಸಾರಿ ಸರ್ ಅಂತ ಧನರಾಜ್ ಅವ್ರಿಗೆ ಸಾರಿ ಕೇಳದ್ಬಿಟ್ಟು ಎಲ್ಲರಿಗೂ ಸಾರಿ ಕೇಳ್ತಿರ್ಬೇಕಾದ್ರೆ ನಮ್ಮ ರಜತ್ ಅವ್ರು ಬಿಟ್ಬಿಡ್ತಾರೆ. ಹೇಯ್, ನನಗೆ ಯಾಕೆ ಸಾರಿ ಕೇಳ್ತಾ ಇದೆಯಾ, ಎಲ್ಲದಕ್ಕೂ ಸಾರಿ ಕೇಳೋದನ್ನ ಬಿಡು ಅಂತ ಅಂದ್ಬಿಟ್ಟು ಸರಿಯಾಗಿ ಆವಾಜ್ ಹಾಕ್ತಾರೆ. ಚೆನ್ನಾಗೈತಲ್ಲ ಇದು, ಇರೋದನ್ನೇ ನೋಡಿದ್ಯಾ ಹೆಂಗಿರುತ್ತೆ, ಏನದು ಟಾಂಗ್ ಅನ್ನೋ ಥರ ಒಂದು ಡೈಲಾಗ್ ಹೊಡಿತಾರೆ. ಅಲ್ಲಿ ಸಖತ್ತಾಗಿ ಮಾತಾಡ್ತಾರೆ ಅಲ್ಲಿ ರಜತ್ ಅವರು. ಚೈತ್ರಗೂ ಕೂಡ ಸರಿಯಾಗೆ ಅಣ್ಗಾಯಿ ನೀರ್ಗಾಯಿ ಮಾಡಿದ್ರು ಅಂತಲೇ ಹೇಳ್ಬೋದು ನೆನ್ನೆ ಎಪಿಸೋಡಲ್ಲಿ. ಅದನ್ನು ಬಿಟ್ಟರೆ ಮೋಕ್ಷಿತಾ ಮತ್ತು ಧನರಾಜ್ ಅವರ ಕ್ವಾಟ್ಲೆ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಮೋಕ್ಷಿತಾ ಧನರಾಜ್ ಹಿಂಗೆ ಆಪೋಸಿಟ್ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ನೋಡಿ, ನಾನು ಇಲ್ಲಿದ್ದೀನಿ ಅಂತಲೇ ಬಂದು ನೀವು ಇಲ್ಲಿ ಕೂತಿದ್ದೀರಾ ಅಲ್ವಾ ಅಂತೆಲ್ಲ ಮಾತಾಡ್ತಾ ಇದ್ರೆ, ಮೋಕ್ಷಿತಾ ಅವ್ರು ಬಿಟ್ಟು ಹಂಗೆಲ್ಲ ಇಲ್ಲ ಅಂದರೆ, ನನಗೆ ಗೊತ್ತು ನೀವು ನನಗೆ ಇಂಪ್ರೆಸ್ ಆಗಿದ್ದೀರಾ, ಅದಕ್ಕೆ ನೀವು ನನ್ನ ಮುಂದೆ ಕೂತಿದ್ದೀರಾ ಅಂತ ಧನರಾಜ್ ಅವರಲ್ಲಿ ಫ್ಲರ್ಟ್ ಮಾಡೋದು. ಮೋಕ್ಷಿತಾ ಅವರು ಧನರಾಜ್ ಮೇಲೆ ಅದನ್ನು ಊತು ಬಿಡೋದು. ನೋಡೋನು ಹುಡುಗಿ ಹತ್ರ ಉಗಿಸ್ಕೊಂಡವನು ಹುಚ್ಚ ಅನ್ನೋದು, ಫ್ರಸ್ಟ್ರೇಷನ್ ಅಂತ ಎಲ್ಲ ಕಿತ್ತೆಸಿತಾರೆ ಧನರಾಜ್ ಅವರು. ನೆಕ್ಸ್ಟ್ ಲೆವೆಲ್ ಕ್ವಾಟ್ಲೆ ಕೊಡ್ತಾರೆ ಅವರಿಗಾದರೆ. ಮತ್ತು ಧನರಾಜ್ ಅವರು ಹೋಗಿ ಪಟಾರ್ ಹೊಡಿತಾರೆ ಕೂಡ ನಮ್ಮ ತ್ರಿವಿಕ್ರಮ್ಗೆ ಮತ್ತು ಇವರಿಗೆ ಎಲ್ಲರಿಗೂ. ಇನ್ನು ನಾವು ಬೈಸ್ಕೊಂಡು ನಾವು ಈ ರೆಸಾರ್ಟಲ್ಲಿ ಇರಬೇಕಾ ಅಂತ ತ್ರಿವಿಕ್ರಮ್ ಸೂಟ್ ಕೇಸ್ ತೊಗೊಂಡು ಹೊರಡ್ತಾರೆ. ಅವ್ರ ಜೊತೆಗೆ ರಜತ್ತು ರೆಡಿ ಆಗ್ತಾರೆ ಹೋಗೋಕ್ಕೆ. ಬಿಗ್ ಬಾಸ್ ನಾವು ಹೋಗಲ್ಲ, ಬಿಗ್ ಬಾಸ್ ಡೋರ್ ಮಾತ್ರ ತೆಗಿಬೇಡಿ, ನನಗಂತೂ ಈ ರೆಸಾರ್ಟಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂತ ಮಾತಾಡೋದು ನಮ್ಮ ರಜತ್ ಅವರು. ನೆಕ್ಸ್ಟ್ ಲೆವೆಲ್ ಫನ್ ಜನ್ರೇಟ್ ಮಾಡಿದರು. ಮತ್ತು ನೈಟು ಎಲ್ಲರೂ ತೊಗೊಂಡೋಗ್ಬಿಟ್ಟು ಯೂನಿಫಾರ್ಮ್ನ ಬಚ್ಚಿಡ್ತಾರೆ. ನಮ್ಮ ತ್ರಿವಿಕ್ರಮ್ ಆ್ಯಕ್ಚುಲಿ ವೆರಿ ಕ್ಲವರಾಗಿ, ಮಂಜು ಎದ್ರು ಕೂಡ ಮಂಜುಗೆ ಎಲ್ಲೂ ಡೌಟ್ ಬರ್ದಂಗೆ ತುಂಬ ಕ್ಲವರಾಗಿ ಹೋಗ್ಬಿಟ್ಟು ಯೂನಿಫಾರ್ಮ್ನ ತಂದು ಕೊಡ್ತಾರೆ ಭವ್ಯಗೆ. ಭವ್ಯ ಅವರು ಅಷ್ಟೇ ಪಟರ್ ಅಂತ ಎಷ್ಟು ಕ್ವಿಕ್ಕಾಗಿ ಮೂವ್ ಆಗ್ತಾರೆ ಅಂದರೆ, ನಾನು ಯಾರಾದರೂ ಬಂದು ಹಂಗೆ ಎಬ್ರಿಸಿದ್ರೆ ನನಗೆ ಎದ್ದು ಕಂಡುಬಿಡೋಕ್ಕೇ 2 ನಿಮಿಷ ಬೇಕಾಗುತ್ತೆ. ಬಟ್ ಅಲ್ಲಿ ಭವ್ಯ ಅವರು ಎಷ್ಟು ಟಕ್ ಅಂತ ಕ್ವಿಕ್ಕಾಗಿ ತೊಗೊಂಡೋಗಿ ಬಟ್ಟೆಗಳನ್ನೆಲ್ಲ ಬಚ್ಚಿಕ್ತಾರೆ ಕ್ಯಾಪ್ಟನ್ಸಿ ರೂಮಲ್ಲಿ. ತುಂಬ ಕ್ವಿಕ್ಕಾಗೆ ತುಂಬ ಒಳ್ಳೆ ಮೂವ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಬೆಳ್ಕರಿಯುತ್ತೆ, ಇದೆಲ್ಲ ಪ್ಲ್ಯಾನು ಆ್ಯಕ್ಚುಲಿ ರಜತ್ ಆಗಿರುತ್ತೆ. ಎಲ್ಲರೂ ಮಲ್ಕೊಂಡಾದ್ಮೇಲೆ ಯೂನಿಫಾರ್ಮ್ ಕದಿಯೋಣ, ನೆಕ್ಸ್ಟ್ ದಿನ ಅವ್ರು ಅದೇ ಯೂನಿಫಾರ್ಮ್ ಹಾಕೊಂಬರೋರ್ಗು ನಾವು ಸರ್ವಿಸೇ ತೊಗೊಳ್ಳಲ್ಲ ಅಂತ ಗಲಾಟೆ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಎಲ್ಲನೂ ಮಾತಾಡ್ತಾರೆ. ಕ್ರೇಜಿ ಅನ್ನಿಸ್ತು. ಹಂಗೆ ತ್ರಿವಿಕ್ರಮು ಆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದರು ಸಕ್ಸಸ್ಫುಲ್ಲಾಗಿ. ಬೆಳಿಗ್ಗೆ ನಮ್ಮ ಚೈತ್ರ ಅವ್ರು ಬಂದುಬಿಟ್ಟು ಸೀರೆ ಹಾಕೊಂಡ್ಬಿಟ್ಟಿರ್ತಾರೆ, ಅದೇ ಒಂಥರ ಸಿಮಿಲರ್ ಸೀರೆ. ಕೇಳಿದ್ರೆ ಹೇಳ್ತಾ ಇರ್ತಾರೆ, ಇವತ್ತೇನೋ ಇವೆಂಟ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ನಾವು ಸಿಬ್ಬಂದಿಗಳೆಲ್ಲ ಸ್ವಲ್ಪ ಬೇಗ
ಬೇರೆ ಬಟ್ಟೆ ಹಾಕ್ಕೊಳ್ತೀವಿ ಅಂತ ಹೋಗಿ ಕವರ್ ಅಪ್ ಮಾಡಿ ಅಂತ ಬೇರೆ ಹೇಳ್ತಾರೆ ಮಂಜಣ್ಣಗೆ. ನೀವು ಹೇಳ್ಕೊಡಿ ಅವ್ರು ಕೇಳಿದ್ರೆ ಅಂತ ಮಂಜಣ್ಣ ತಿರುಗಿ ಹೇಳ್ತಾರೆ. ಪಾಪ ಗೌತಮಿ ಅವರಿಗಾದ್ರಂತೂ ನೆಕ್ಸ್ಟ್ ಲೆವೆಲ್ ಕ್ವಾಟ್ಲೆ ಕೊಡ್ತಾರೆ. ಯಾಕೆ ಯೂನಿಫಾರ್ಮ್ ಹಾಕಿಲ್ಲ ಅಂದರೆ ನಾನು ಸರ್ವಿಸ್ ತೊಗೊಳಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಸರಿಯಾಗಿ ಕ್ವಾಟ್ಲೆ ಕೊಡ್ತಾರೆ. ಗೌತಮಿ ಅವ್ರು ಇದ್ಬಿಟ್ಟು ನಮಗೆ ದಿನಕ್ಕೊಂದೊಂದು ಯೂನಿಫಾರ್ಮ್ ಇರುತ್ತೆ ಸರ್ ಅಂತಾರೆ. ಅದು ಯಾಕೆ ಯೂನಿಫಾರ್ಮ್ ಆಗುತ್ತೆ ದಿನಕ್ಕೊಂದೊಂದಿದ್ರೆ ಅಲ್ವಾ? ತುಂಬ ಅಂದರೆ ತುಂಬ ಕ್ವಾಟ್ಲೆ ಕೊಡ್ತಾರೆ. ಇಲ್ಲಾಂದರೆ ನಾವು ಸರ್ವಿಸೇ ತೊಗೊಳಲ್ಲ ಅಂತಾರೆ. ಅಲ್ಲಿ ಧನರಾಜ್ ಅವರು ಮೇಲೆ ಟೆರ್ರಸಲ್ಲಿ ಕೂತ್ಕೊಂಡಿರ್ತಾರೆ. "ಏ ಬಾರೋ, ಐಟಮ್ ಮಿಸ್ ಮಾಡ್ಕೊಳ್ತೀಯ ಬಾರೋ, ಹುಚ್ಚ ಬಾರೋ" ಅಂದರೆ ಯಾರು ಹುಚ್ಚ ಅಂತ ಅಂದ್ಬಿಟ್ಟು ಎಲ್ಲ ಅರ್ಪಟಾರ್ ಅಂತ ಕಿತ್ತೆಸಿತಾರೆ. ಫ್ರಸ್ಟ್ರೇಷನ್ಗೆ ಇವರೆಲ್ಲ ವೆಯ್ಟ್ಸ್ ಎಲ್ಲ ತೆಗೆದು ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತಾರೆ. ತ್ರಿವಿಕ್ರಮ್ ಇವಾಗ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಇದು ವರ್ಕೌಟ್ ಮಾಡಬೇಕಾ, ತೆಗೆದು ಬಂದು ಎಲ್ಲರಿಗೂ ತೆಗಿಯಕ್ಕೆ ಹೇಳ್ರಿ ಅಂತ ಅಂತಾರೆ. ಪಾಪ ಮಂಜು ಅವರು ನೆಕ್ಸ್ಟ್ ಲೆವೆಲ್ ಪೇಷನ್ಸ್ ತೋರಿಸಿದ್ರು ಅಂತ ಹೇಳ್ಬೋದು ಮಂಜು ಅವರು. ನಾನಂತೂ ಅವರಿಂದ ಇಷ್ಟೊಂದು ಒಂದು ಪರ್ಫಾರ್ಮೆನ್ಸ್ ಅಂತೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮತ್ತು ಅವ್ರು ಸರ್ವ್ ಮಾಡಬೇಕಾದ್ರೆ ಮಂಜು ಅವ್ರ ಮೇಲೆ ಒಂದು ಕಾಮಿಡಿ ಮಾಡಿದರು ಅಂದರೆ, ಯಾವಾಗಲೂ ಆಮ್ಲೆಟ್ಗಳನ್ನಲ್ವ ಇವನು ನೋಡಿ ಇವತ್ತು ನಮಗೆ ಸರ್ವ್ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳೋದು. ಏಕಾಭಿಪ್ರಾಯ ಏನು ಅಂತಾರೆ, ಏಕಪಾತ್ರ ಅಭಿನಯ ಏಕಪಾತ್ರ ಅಭಿನಯ ಮಾಡು ಅಂದರೆ ಇವಾಗ ಮಾಡ್ತಿರೋದೇನು ಅವನು ಓಹೋ ಅಂತ ನಕ್ಕೊಳ್ಳೋದು ಅವರಿಬ್ರು. ಮತ್ತು ಇದನ್ನು ಬಿಟ್ಟು ಬೇರೆದು ಮಾಡು ಅನ್ನೋದು, ಅದೆಲ್ಲನೂ ಕೂಡ ತುಂಬ ಅಂದರೆ ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡ್ರು ಅಂತ ಹೇಳ್ಬೋದು ಮಂಜು ಅವರು. ಮತ್ತು ಜೀರಾ ರೈಸು, ಒಂದು ಟೊಮೊಟೊ ರೈಸ್ ಮಾಡ್ಕೊಳ್ರಿ ಅಂತ ಹೇಳಿದಿನ, ಇದ್ಯಾವುದೋ ಇರೋ ಜೀರಾ ರೈಸ್ ಅಕ್ಕನ ತಮ್ಮ ಆಗಿದೆ ಅಲ್ವೋ ಇದು, ಇದೇನಾ ಜೀರಾ ರೈಸು ಅಂತ ಇಬ್ಬರು ಮಾತಾಡ್ಕೊಳ್ಳೋದು. ರಜತ್ ಮತ್ತು ತ್ರಿವಿಕ್ರಮು ನೆನ್ನೆ ಎಪಿಸೋಡಲ್ಲಿ ಮಾತ್ರ ಕ್ರೇಜಿ ಕಾಂಬಿನೇಷನ್ ಅಂತ ಅನ್ನಿಸ್ತು ಅವರಿಬ್ಬರದ್ದು. ಅವರಿಬ್ಬರು ಕಾಂಬಿನೇಷನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಅದನ್ನು ಬಿಟ್ಟರೆ ನಮ್ಮ ತ್ರಿವಿಕ್ರಮು ಚೈತ್ರ ಅವ್ರ ಹತ್ರ ಹೇಳಿಸ್ಕೊಳ್ಳೋದು, ತ್ರಿವಿಕ್ರಮ್ ಅಂದರೆ ಏನು ಹೇಳಿ ಅಂತ. ಅದು ಸ್ನೇಹ, ಪ್ರೀತಿ, ಮಮತೆ ಉಳ್ಳವನೇ ತ್ರಿವಿಕ್ರಮ ಅಂತ ಏನೋ ಹೇಳ್ತಾರೆ ಚೈತ್ರ ಅವರು. ಸಖತ್ತಾಗಿ ಇದು ಮಾಡ್ತಾ ಇರ್ತಾರೆ. ಮತ್ತು ಧನರಾಜ್ ಅವರು ನೀವು ಫಸ್ಟು ಗೆಸ್ಟೇ ರೈಟು ನನ್ನ ಹೇಳೋದು ಬಿಡಿ ಅಂತ ಚೈತ್ರ ಅವರಿಗೆ ಕೂಡ ಸರಿಯಾಗೇ ಕ್ಲಾಸ್ ಎತ್ತುತ್ತಾರೆ. ಮತ್ತು ಲಿಫ್ಟಲ್ಲಿ ಹಾರ್ಲಿಕ್ಸ್ ಏನೋ ಸರ್ವ್ ಮಾಡೋಕ್ಕೆ ಹೋದರೆ ಲಿಫ್ಟೆಲ್ಲ ಮಂಜು ಬರೋ ಟೈಮ್ಗೆ ಮೇಲೆ ಹೋಗೋದು, ಅಲ್ಲಿಂದ ಮತ್ತೆ ಕೆಳಗಡೆ ಬರೋದು, ಸರಿಯಾಗಿ ಕ್ವಾಟ್ಲೆ ಕೊಡ್ತಾರೆ ಮಂಜು ಅವರಿಗೆ ಧನರಾಜ್ ಅವ್ರು ಮಾತ್ರ. ಮತ್ತು ಹಾರ್ಲಿಕ್ಸು ಮಂಜು ಅವರು ಸದಸ್ಯರಾಗಿದ್ದಾಗ ಹಾರ್ಲಿಕ್ಸ್ ಹಾರ್ಲಿಕ್ಸ್ ಡಬ್ಬ ಎತ್ಸ್ಕೊಂಬ ನೋಡು ನಿನ್ನ ಮುಖನೇ ಕಾಣಿಸ್ತಾ ಇದೆ ಅಂತೆಲ್ಲ ಇದು ಮಾಡಿದ್ರಲ್ಲ, ಅದನ್ನೇ ಮಂಜು ಅವ್ರಿಗೆ ರಿವರ್ಸ್ ಮಾಡ್ತಾರೆ ಎಲ್ಲರೂ. ಇದರಲ್ಲಿ ಹಾಲ್ಗೆ ಸಕ್ಕರೆ ಜಾಸ್ತಿ ಆಗಿದೆ, ಹಾರ್ಲಿಕ್ಸೇ ಆಗಿಲ್ಲ, ಹೋಗಿ ಡಬ್ಬ ಎತ್ಕೊಂಬ, ಬಿಸಿ ಮಾಡಿಸ್ಕೊಂಬ, ಸರಿಯಾಗಿ ಕ್ವಾಟ್ಲೆ ಕೊಟ್ಟರು ಮಂಜು ಅವರಿಗೆ. ಸಿಕ್ಕಾಪಟ್ಟೆ ಪೇಷನ್ಸಾಗೆ ಅದನ್ನು ಕೂಡ ಮಂಜು ಅವರು ತುಂಬ ಚೆನ್ನಾಗಿ ಡೀಲ್ ಮಾಡಿದರು ಅಲ್ಲಿ ಅಂತ ಅನ್ನಿಸ್ತು. ಇದೆಲ್ಲ ಆದಮೇಲೆ ಒಂದು ರೇಂಜ್ಗೆ ಇದು ಟಾಸ್ಕ್ ಎಲ್ಲನೂ ಮುಗಿಯುತ್ತೆ. ಟಾಸ್ಕ್ ಎಲ್ಲ ಮುಗ್ದಾದ್ಮೇಲೆ ಒಂದು ರೇಟಿಂಗ್ ಕೊಡೋ ಟೈಮ್ ಬರುತ್ತೆ. ರೇಟಿಂಗ್ ಕೊಡೋ ಟೈಮಲ್ಲಿ ಕಂಟೆಸ್ಟೆಂಟ್ಸ್ ಆಪೋಸಿಟ್ ಯಾರು ಗೆಸ್ ಆಗಿ ಬಂದಿರ್ತಾರೋ ಅವ್ರಿಗೆಲ್ಲರೂ ಹೇಳಿದ ರೀಸನ್ನು ಐಶ್ವರ್ಯ ವಿಚಾರದಲ್ಲಿ ನನಗೆ ಖಂಡಿತ ಕರೆಕ್ಟ್ ಅಂತ ಅನ್ನಿಸ್ತು. ಯಾಕಂದರೆ ಭವ್ಯ ಅವರು ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಭವ್ಯ ಅವ್ರನ್ನೇ ಟಾರ್ಗೆಟ್ ಮಾಡಿಬಿಟ್ಟು ಐಶ್ ಅವರು ಫ್ಯೂ ಪಾಯಿಂಟ್ಸ್ ಹೇಳಿರ್ತಾರೆ. ಭವ್ಯ ಅವರು ಬರೀ ಕಿಚನ್ಗೆ ಸೀಮಿತ ಆಗಿರ್ತಾರೆ, ಆಚೆ ಎಲ್ಲರ ಜೊತೆನೂ ಬಂದು ಮಾತಾಡಬೇಕು, ಬೆರಿಬೇಕು, ಅದನ್ನು ಅವ್ರು ಮಾಡಲಿಲ್ಲ. ಹೆಂಗಿರುತ್ತೆ ಊಟ ಅನ್ನೋದನ್ನ ವಿಚಾರಿಸ್ಕೊಳ್ಬೇಕಾಗಿರೋದು ಅವ್ರ ಕರ್ತವ್ಯ ಆಗಿರುತ್ತೆ. ಗೆಸ್ಟ್ ಹತ್ರ ಹೋಗಿ ಅಂತೆಲ್ಲ ಹೋಗಿ ಕೇಳಿಬಿಟ್ಟು ಐಶ್ ಅವರು ಸಿಕ್ಕಾಪಟ್ಟೆ ಒಂದು ಬಿಗ್ ಸ್ಪೀಚೇ ಕೊಟ್ಟಿದ್ರು. ಅವ್ರು ಸ್ಟಾರ್ ಕೊಡಬೇಕಾದ್ರೆ, ಮತ್ತು 5 ಸ್ಟಾರ್ ಹೋಟೆಲ್ ಹಂಗಿರುತ್ತೆ, ಈ ಒಂದು ಸೌಲಭ್ಯ ಕೊಡಬೇಕು, ಆ ಸೌಲಭ್ಯ ಕೊಡಬೇಕು ಅಂತ ಸಿಕ್ಕಾಪಟ್ಟೆ ಲೆಕ್ಚರ್ ಕೊಟ್ಟಿದ್ರು. ಅವ್ರಿಗೆ ಪ್ರತಿಯೊಬ್ಬರು ಕೂಡ ತಿರುಗಿ ಟಾಂಗ್ ಕೊಟ್ಟರು, ಎಕ್ಸೆಪ್ಟ್ ಮೋಕ್ಷಿತನ ಬಿಟ್ಟು ಇನ್ನು ಎಲ್ಲರೂ ಟಾಂಗ್ ಕೊಡೋಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳ್ಬೋದು. ಮೋಕ್ಷಿತ್ ಅವರು ಐಶ್ವರ್ಯ ಫುಡ್ ಚೆನ್ನಾಗಿತ್ತು, ಬಟ್ ಅಲ್ಲಲ್ಲಿ ಉಪ್ಪು ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು ಅಂದರು. ಇನ್ನು ಹನುಮಂತು, ನಾವು ಮುಂಚೆನೇ ಮಾತಾಡಿದ್ವಿ, ಕೊಳಾಯಿ ನೀರನ್ನ ಕುಡಿಯೋಕೆ ಕೊಡೋದು ಡೆಫಿನೆಟ್ಲಿ ತಪ್ಪು, ಅದು ನಮ್ಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರು ಮೋಕ್ಷಿತ. ಇನ್ಫ್ಯಾಕ್ಟ್ ಹನುಮಂತುಗೆ ಯಾವ ಸ್ಟಾರ್ ಕೂಡ ಕೊಡಲಿಲ್ಲ. ಮಂಜಣ್ಣ ತುಂಬ ಪೇಷನ್ಸಾಗಿ ಮಾಡಿದರು. ಪ್ರತಿಯೊಬ್ಬರು ಅವ್ರ ಟೀಮಲ್ಲಿ ಅಪ್ರಿಸಿಯೇಷನ್ ಕೊಟ್ಟಿದ್ರು ಮಂಜಣ್ಣಗೆ. ಸೊ ಮಂಜಣ್ಣಗೆ 2 ಸ್ಟಾರ್ ಕೊಡ್ತಾರೆ ಮೋಕ್ಷಿತ, ಮತ್ತು ಅಪ್ರಿಸಿಯೇಷನ್ ಕೂಡ ಮಾಡ್ತಾರೆ. ಗೌತಮಿ ಆ್ಯಸ್ ಎ ಮ್ಯಾನೇಜರ್ ಆಗಿ ಬೇರೆಯವ್ರ ಕೆಲಸನೂ ಕೂಡ ನೀವೇ ಮಾಡ್ತಾಯಿದ್ರಿ, ಮಾಡಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ, ಮಾಡಬೇಕಾಗಿರೋದು ಅಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಯ್ತು ಪಾಯಿಂಟು ಅವರಿಗೆ. ಇನ್ನು ಚೈತ್ರ ಅವರು ಆ್ಯಕ್ಚುಲಿ ಜಾಸ್ತಿ ಮಾತಾಡೋದು, ಕೋಪ ಮಾಡ್ಕೊಳ್ಳೋದು, ಇಲ್ಲಾಂದರೆ ಆಯಿತು ನೀವೇ ಕರೆಕ್ಟು, ಸಾರಿ ಅಂತ ಮಾತಾಡೋದು ಜಾಸ್ತಿನೇ ಆಗಿತ್ತು. ಅದೇ ಒಂದು ರೀಸನ್ನೇ ಮೋಸ್ಟ್ ಆಫ್ ದ ಇವರು ನಮ್ಮ ಚೈತ್ರ ಅವರಿಗೆ ಕೊಟ್ಟಿದ್ದು. ಅದು ಅಡಿಷ್ನಲ್ ಏನು ಮಾತಾಡಬೇಕು ಅಂದರೆ ಭವ್ಯ ಅವರು ಈ ಒಂದು ಸ್ಟಾರ್ ಕೊಡೋ ವಿಚಾರದಲ್ಲಿ ಹನುಮಂತು ಕ್ಲೀನ್ಲಿನೆಸ್ಸು ಮತ್ತು ಈ ಟ್ಯಾಪ್ ವಾಟರ್ ಕೊಡೋದು ಇದರೆಲ್ಲದ್ರ ಬಗ್ಗೆನೂ ಅಡ್ರೆಸ್ ಮಾಡ್ತಾರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸು ಕೂಡ. ಧನರಾಜ್ ಅವರಾಗಿರ್ಬೋದು, ತ್ರಿವಿಕ್ರಮ್ ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು, ಹನುಮಂತುಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅದನ್ನ ಬರಲಿಲ್ಲ, ಡಲ್ಲಾಗಿದ್ದ, ಮಾಡ್ತಾಯಿದ್ದ, ಬಟ್ ನಮಗೇನು ಬೇಕೋ ಅದನ್ನು ಮಾಡ್ತಾ ಇರಲಿಲ್ಲ. ಕ್ಲೀನ್ಲಿನೆಸ್ ಅಂತ ಬಂದರೆ ಝೀರೋ. ಯಾಕಂದರೆ ಇರೋ ಒಂದು ಡಬ್ಬದಲ್ಲಿ ನೀರು ತೊಗೊಂಡೋಗಿ ಕೊಟ್ಟಿರ್ತಾರಂತೆ. ಅದಾದಮೇಲೆ ನಮಗೆಲ್ಲರಿಗೂ ಗೊತ್ತು ಕೊಳಾಯಿ ವಾಟ್ರಲ್ಲಿ ನೀರು ತೊಗೊಂಡೋಗಿ ಕೊಟ್ಟಿದ್ರಂತೆ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗೂ ಕೂಡ ಅಷ್ಟು ಮನಸ್ಸು ಪೂರ್ತಿಯಾಗಿ ಮಾಡಲಿಲ್ಲ ಅಂತ ಸ್ವಲ್ಪ ಹೇಳಿದ್ರೆ, ಭವ್ಯರು ನಾವು ಹೇಳಿದಾಗೆಲ್ಲ ಹಾಡು ಹೇಳಿದ್ದಾರೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದರು. ಆದರೆ ಅದನ್ನು ಸ್ವಲ್ಪ ಖುಷಿಯಾಗಿ ಹನುಮಂತು ಅವರು ಮಾಡಬಹುದಾಗಿತ್ತು ಅನ್ನೋದೇ
ಅಲ್ಲಿ ಎಲ್ಲರಿಗೂ ಒಪಿನಿಯನ್ ಆಗಿರುತ್ತೆ. ಇನ್ನು ಮಂಜಣ್ಣ ಅಂತ ಬಂದರೆ ಪ್ರತಿಯೊಬ್ಬರು ಅಪ್ರಿಷಿಯೇಟ್ ಮಾಡಿದರು. ತುಂಬ ತಾಳ್ಮೆಗೆ ಎಲ್ಲೂ ಪೇಷನ್ಸ್ನ ಕಳ್ಕೊಳ್ಳಿಲ್ಲ. ಮನ್ಸಾರೆ ಮಾಡಿದರೆ ನೀವೇನು ಮಾಡಿದ್ರು ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮೋಸ್ಟ್ ಆಫ್ ದ ಮೆಂಬರ್ಸ್ 2 ಸ್ಟಾರು ಮಂಜಣ್ಣಗೆ ಕೊಡ್ತಾರೆ. ಇನ್ನು ಗೌತಮಿಯವ್ರಿಗೆ ಬಂದಿದ್ದು ಆ್ಯಸ್ ಎ ಹ್ಯೂಮನ್ ನೀವು ಗೆದ್ರಿ, ಮನುಷ್ಯರಾಗಿ ಒಂದು ಮನುಷ್ಯತ್ವದಿಂದ ಆಡಿದ್ರಿ. ಬಟ್ ಆ್ಯಸ್ ಎ ಮ್ಯಾನೇಜರು ನೀವು ಸೋತ್ರಿ. ಹನುಮಂತುಗೆ ಬೈಬೋದಾಗಿತ್ತು. ಎಲ್ಲಾದ್ರೂ ಒಂದು ತಪ್ಪು ಮಾಡಿದಾಗ ನೀವೆಲ್ಲೂ ಬೈಲಿಲ್ಲ, ಮತ್ತು ಎಷ್ಟೋ ಕೆಲಸಗಳನ್ನ ನೀವೇ ಮಾಡ್ತಾ ಇದ್ರಿ, ಆ ಥರ ಮಾಡಬಾರ್ದಾಗಿತ್ತು ಅನ್ನೋ ಒಂದು ಫೀಡ್ಬ್ಯಾಕು ಗೌತಮಿಯವ್ರಿಗೆ ಬರುತ್ತೆ. ಆ್ಯಸ್ ಎ ಸೈಡ್ ಐಶ್ವರ್ಯಗೆ ಈ ಥರ ಎಷ್ಟೊಂದು ಬಿಗ್ ಸ್ಪೀಚ್ ಕೊಟ್ರಿ, 5 ಸ್ಟಾರ್ ಹೋಟೆಲ್ ಹಂಗಿರುತ್ತೆ, ಹಿಂಗಿರುತ್ತೆ, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂತ. ಬಟ್ ನೀವು ಆ್ಯಸ್ ಎ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹೋದಾಗ ನನಗೆ ನಿಮ್ಮ ಕಡೆಯಿಂದ ಏನು ಕ್ರಿಯೇಟಿವಿಟಿ ಕಾಣಿಸ್ಲಿಲ್ಲ. ಮತ್ತು ನಮ್ಮ ಹತ್ರ ಬಂದು ಒಂದು ಸಲ ಕೂಡ ಮಾತಾಡಲಿಲ್ಲ ಅಂತ ಹೇಳಿದ್ರು. ಐಶ್ ಅವರು ಅವ್ರ ಟೀಮ್ ಹತ್ರ ಕೇಳಿದ್ರು ಅಡುಗೆ ಚೆನ್ನಾಗಿದೆಯಾ ಏನು ಅಂತ. ಬಟ್ ಅವ್ರು ಹೇಳಿದ್ದೇನು ಎಲ್ಲರ ಹತ್ರ ಹೋಗಿ ಮಾತಾಡಬೇಕು ಅಂತ. ಬಟ್ ಐಶು ಹೇಳಿದ್ದಕ್ಕೆ ಐಶುನೇ ನಡ್ಕೊಳ್ಳಿಲ್ಲ ಅಂತ ನನಗೂ ಕೂಡ ಅನ್ನಿಸ್ತು. ಇನ್ನು ಮಿಕ್ಕಿದ್ದು ನಮ್ಮ ಚೈತ್ರ ಅವರು ಯಾವಾಗ್ಲೂ ಗೆಸ್ಟ್ಸ್ ಆರ್ ಆಲ್ವೇಸ್ ಕರೆಕ್ಟ್ ಅನ್ನೋದು, ಸಾರಿ ಸರ್ ಅನ್ನೋದು, ಅದು ಯಾರಿಗೂ ಅಷ್ಟೊಂದು ಜನಕ್ಕೆ ಇಷ್ಟ ಆಗಿಲ್ಲ. ಇನ್ನು ರಜತ್ ಅವ್ರು ಹೇಳೋದಂದ್ರೆ ಫಿಸಿಕಲ್ ಟಾಸ್ಕ್ ಆಗಲ್ಲ ನಿನಗೆ, ಇನ್ನು ಬೇರೆ ಟಾಸ್ಕ್ ಬಟ್ಟೆ ಒಗೆಯೋದು ಕೂಡ ನೀನು ಮಾಡಲಿಲ್ಲ ಅಂತಾನೆ ಅವರೆಲ್ಲ ಒಂದು ಪಾಯಿಂಟ್ ಕೇಳ್ಬಿಟ್ಟು ಒಂದು ರೀಸನಬಲ್ ಸ್ಟಾರ್ಸ್ ಎಲ್ಲರಿಗೂ ಕೊಡ್ತಾರೆ. ಅಲ್ಲಿ ನಮಗೆ ಗೊತ್ತಾಗುತ್ತೆ ಮಂಜಣ್ಣ ಅವ್ರಿಗೇನೆ ಹೈ ಸ್ಟಾರ್ಸ್ ಬಂದಿದೆ ಅಂತ. ಯಾಕಂದರೆ ಮೋಸ್ಟ್ ಆಫ್ ದ ಮೆಂಬರ್ಸು ಮಂಜಣ್ಣಗೆ 2 ಸ್ಟಾರ್ಸೇ ಕೊಟ್ಟಿರ್ತಾರೆ. ಇನ್ಫ್ಯಾಕ್ಟ್ ಆ ವ್ಯಕ್ತಿ ಡಿಸರ್ವ್ ಕೂಡ ತುಂಬ ಚೆನ್ನಾಗಿ ಪೇಷನ್ಸ್ ಆಗೇನೆ ಆಡಿರ್ತಾರೆ. ಇಲ್ಲಿಗೆ ಈ ಟಾಸ್ಕ್ ಮುಕ್ತಾಯ ಅಂತ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ. ಎಲ್ಲರೂ ಫುಲ್ ಖುಷಿ ಆಗ್ತಾರೆ. ಇದಾದ ನಂತರನೇ ಒಂದು ಹೀಟಿಂಗ್ ಮೂಮೆಂಟ್ ಸ್ಟಾರ್ಟ್ ಆಗೋದು. ಅದೇ ಒಂದು ನಾಮಿನೇಷನ್ ಪ್ರಕ್ರಿಯೆ ಸಿಕ್ಕಾಪಟ್ಟೆ ಹೀಟಾಗಿ ಹೋಗಲಿಲ್ಲ. ಇದೇ ಥರ ನಾಮಿನೇಷನ್ ಪ್ರಕ್ರಿಯೆ ನಾವು ವೀಕ್ ಸ್ಟಾರ್ಟಿಂಗಲ್ಲೇ ಮಾಡಿದ್ರೆ ಚೆನ್ನಾಗಿರೋದು. ಯಾಕಂದರೆ ಈ ವಾರ ಬಂದ್ಬಿಟ್ಟು ಡಬಲ್ ಎಲಿಮಿನೇಷನ್ ಇರುತ್ತಂತೆ. ಡಬಲ್ ಎಲಿಮಿನೇಷನ್ ಇರುತ್ತೆ ಅಂದರೆ ನನ್ನ ಪ್ರಕಾರ ಆ್ಯಕ್ಚುಲಿ ಈ ಸಲ ನಮ್ಮ ಗೌತಮಿಯವರು ಟಿಕೆಟ್ ತೊಗೊಳ್ತಾರೆ, ಮತ್ತು ನಮ್ಮ ಚೈತ್ರ ಅವ್ರನ್ನ ಕಳಿಸ್ತಾರೆ ಅನ್ನೋದು ನನಗಂತೂ ಡೌಟೇ. ಐಶ್ ಅವ್ರನ್ನ ಕಳಿಸ್ಬಹುದು, ಯಾಕಂದರೆ ಅವರಿಂದ ಅಷ್ಟೊಂದು ಕಂಟೆಂಟ್ ಬರ್ತಾ ಇಲ್ಲ. ಧನ್ರಾಜ್ ಆದರೆ ನಿಮ್ಮೆಲ್ಲರಿಗೂ ಗೊತ್ತು ಈ ವಾರ ಎಷ್ಟು ಕಂಟೆಂಟ್ ಕೊಟ್ಟಿದ್ದಾರೆ ಅವರು ಅಂತ. ಮೋಸ್ಟ್ಲಿ ಗೌತಮಿ ಮತ್ತು ಐಶುಗೆ ಗುಡ್ ಬೈ ಹೇಳೋ ಟೈಮ್ ಬಂದಿದೆಯಾ ಅಂತ ಅನ್ನಿಸ್ತಾ ಇದೆ ನನಗೆ. ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನಾಮಿನೇಷನ್ ಪ್ರಕ್ರಿಯೆನ ಡಿಸ್ಕಸ್ ಮಾಡೋದಾದರೆ ನಿಮ್ಮೆಲ್ಲರಿಗೂ ಗೊತ್ತು ಶುಗರ್ ಬಾಟಲ್ನ ಯೂಸ್ ಮಾಡಿರ್ತಾರೆ. ಅವು ಗ್ಲಾಸ್ ಬಾಟಲೆಲ್ಲ ನಾವು ಯಾರೂ ಟ್ರೈ ಮಾಡಬಾರ್ದು. ಆ ಒಂದು ಏನಾದ್ರು ಗೈಡೆನ್ಸ್ನ ಕಂಟೆಸ್ಟೆಂಟ್ಸ್ಗೂ ಕೂಡ ಇನ್ಫಾರ್ಮ್ ಮಾಡಿಬಿಟ್ಟು ಈ ಒಂದು ಪ್ರಕ್ರಿಯೆನ ಸ್ಟಾರ್ಟ್ ಮಾಡ್ತಾನೆ ನಮ್ಮ ಭವ್ಯ ಅವರಿಗೆ ಒಂದು ಸೂಪರ್ ಪವರ್ ಕೊಡ್ತಾರೆ. ಅದೇನಪ್ಪ ಅಂದರೆ ಡೈರೆಕ್ಟ್ ನಾಮಿನೇಷನ್. ಯಾರನ್ನಾದ್ರೂ ಒಬ್ಬರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಬೇಕಾಗಿ ಬರುತ್ತೆ. ಭವ್ಯ ಅವರು ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅವ್ರು ಕೊಟ್ಟಂಥ ರೀಸನ್ನು ಡೆಫಿನೆಟ್ಲಿ ಒಂದು ಡೈರೆಕ್ಟಾಗಿ ಕಿಚನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟಿದ್ದಿದ್ರೆ ಅಲ್ಲಿ ಭವ್ಯ ಅವರು ಮುಗ್ದೋಗ್ಬಿಟ್ಟಿರೋದು. ಆದರೆ ಅವರು ಏನು ಹೇಳ್ತಾರೆ ಅಂದರೆ ಬೇರೆಯವರೆಲ್ಲ ಇಂಪ್ರೂವ್ ಆಗ್ತೀನಿ ಅಂದರೆ ಬೇರೆಯವ್ರು ಹೇಳಿರೋದ್ರಲ್ಲೆಲ್ಲ ನನಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಬಟ್ ಐಶ್ವರ್ಯ ಅವ್ರು ಹೇಳಿರೋದ್ರಲ್ಲಿ ನನಗೆ ಯಾವುದೇ ಥರದ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ. ಅಷ್ಟಲ್ದೇ ಅವರು ಮಾತಾಡಿರೋದನ್ನ ಅವರೇ ಒಪ್ಕೊಳ್ಳಲ್ಲ, ಬೇರೆ ಥರ ತಿರುಗಿಸ್ಬಿಡ್ತಾರೆ. ಸ್ವಲ್ಪ ಡಾಮಿನೇಟಿಂಗ್ ನೇಚರ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಐಶ್ವರ್ಯನ ನಾಮಿನೇಟ್ ಮಾಡ್ತಾರೆ ಭವ್ಯ ಅವರು. ಅದಕ್ಕೆ ನಮ್ಮ ಐಶ್ವರ್ಯ ಡಿಫೆಂಡಿಂಗ್ ಏನಿರುತ್ತೆ ಅಂದರೆ ಪರ್ಫಾರ್ಮೆನ್ಸ್ ಕಾಣಿಸ್ತಿಲ್ಲ ಅಂತಿರಲ್ಲ. ಲಾಸ್ಟ್ ಟೈಮು ನಾನು ರಜತ್ ಅವ್ರ ಟೀಮಲ್ಲಿ ಆಡಬೇಕಾದ್ರೆ ನನ್ನ ಪರ್ಫಾರ್ಮೆನ್ಸೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ರಜತ್ ಅವರು ನನ್ನ ಪರ್ಫಾರ್ಮೆನ್ಸ್ಗೆ ನನ್ನ ಆ ವಾರ ನಾಮಿನೇಷನಿಂದ ಸೇವ್ ಮಾಡಿರ್ತಾರೆ ಅಂತ ವಾದ ಮಾಡ್ಕೊಂಡಿದ್ದ ಪಾಯಿಂಟು ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಇದು ಒಂದು ವ್ಯಾಲಿಡ್ ಪಾಯಿಂಟು ಭವ್ಯ ಅವ್ರಿಗೆ ಪರ್ಫಾರ್ಮೆನ್ಸ್ ಇಲ್ಲ ಅನ್ನೋ ಒಂದು ರೀಸನ್ ಕೊಟ್ಟಿದ್ದಕ್ಕೆ. ಅದಾದ ನಂತರ ಐಶೋ ಏನು ವಾದ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಅದ್ರಲ್ಲಿ ಖಂಡಿತ ಫೇಲ್ ಆದರು ಅಂತ ಹೇಳ್ಬೋದು. ಕಿಚನ್ ಡಿಪಾರ್ಟ್ಮೆಂಟಿಲಿ ನಾನು ನಿನಗಿಂತೂ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದನ್ನು ಬೇರೆಯವ್ರು ಹೇಳ್ಬೇಕಾಗಿತ್ತು. ಅವ್ರ ಟೀಮ್ ಅವರೇ ಹೇಳಿದ್ದಾರೆ, ಅವ್ರು ಬಂದು ಮಾತಾಡಿಲ್ಲ ಅಂತ. ಐಶುಗೂ ಕೂಡ ಗೊತ್ತು ಅವ್ರು ಏನು ಮಾತಾಡಿದ್ರು ಅದಕ್ಕೆ ನಡ್ಕೊಂಡಿಲ್ಲ ಅಂತ. ಅದನ್ನು ಒಂದು ಸ್ವಲ್ಪ ಕ್ಲೀನಾಗಿ ಡಿಫೆಂಡ್ ಮಾಡ್ಕೋಬಹುದಾಗಿತ್ತು ಅಲ್ಲಿ ಐಶು ಅಂತ ನನಗನ್ನಿಸ್ತು. ಸೊ ಅಲ್ಲಿ ಡೈರೆಕ್ಟಾಗಿ ನಮ್ಮ ಐಶು ಅವರು ಡೈರೆಕ್ಟ್ ನಾಮಿನೇಷನ್ ಆಗ್ತಾರೆ. ನಂತರ ಮೋಕ್ಷಿ ಅವ್ರು ಬರ್ತಾರೆ ನಾಮಿನೇಟ್ ಮಾಡೋಕ್ಕೆ. ಮೋಕ್ಷಿ ಅವ್ರು ಬಂದುಬಿಟ್ಟು ಹನುಮಂತ್ ಅವ್ರಿಗೆ ನೀವು ಫುಲ್ ಡಲ್ ಆಗಿಬಿಟ್ಟಿದ್ದೀರಾ, ಪರ್ಫಾರ್ಮೆನ್ಸ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಅಂತ ಅಂದರೆ ಹನುಮಂತವರು ಹಾಂ ಸರಿ ಅಕ್ಕ ನೀನು ಕರೆ ಹೇಳ್ತಾ ಇದೆಯಾ ಹೊಡಿ ಅಂತಂದ್ಬಿಟ್ಟು ಸುಮ್ಮನೆ ಹೊಡೆಸ್ಕೊಂಡು ಎದ್ದೋಗ್ತಾರೆ. ನಂತರನೇ ಬರೋದು ನಮ್ಮ ಮಂಜಣ್ಣಗೆ ಮೋಕ್ಷಿ ಇವತ್ತು ನಾನು ಪ್ರೋಮೋ ನೋಡಿದಾಗ ಅನ್ನಿಸ್ತು ಮೋಕ್ಷಿ ಅವರ ರಾಂಗ್ ಡಿಸಿಷನ್ನು ಇದು, ಮಂಜಣ್ಣ ಕಮ್‌ಬ್ಯಾಕ್ ಆಗಿದ್ದಾರೆ ಅಂತ. ಬಟ್ ಮೋಕ್ಷಿ ಅವ್ರು ಎಕ್ಸ್‌ಪ್ಲೇನ್ ಮಾಡಿದಾದ್ಮೇಲೆ ಸೀರಿಯಸ್ಲಿ ನನಗೆ ಅನ್ನಿಸ್ತು ಮಂಜಣ್ಣ ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ಇನ್ನೋವೇಟಿವ್ ಆಗಿ ಟ್ರೈ ಮಾಡಬಹುದಾಗಿತ್ತು. ರಾಜ ಆದ ಟೈಮಲ್ಲಿ ಮಂಜಣ್ಣ ಜಸ್ಟ್ ಕಾಲು ಒತ್ತಿಸ್ಕೊಳ್ಳೋದು, ಶಿಕ್ಷೆ ಕೊಡೋದೇ ಮಾಡಲಿಲ್ಲ ಅಲ್ವಾ. ಪ್ರತಿಯೊಬ್ಬರಿಗೂ ಹಾಡು ಹೇಳ್ಸಿದ್ರು, ಡ್ಯಾನ್ಸ್ ಮಾಡಿಸಿದ್ರು, ತುಂಬ ಕ್ರಿಯೇಟಿವ್ ಆಗಿ ಟ್ರೈ ಮಾಡಿದ್ರು. ಬಟ್ ಈ ಸಲ ಏನು ಅಂದರೆ ಬರೀ ಅಡುಗೆ ಮನೆಗೆ ಸೀಮಿತ ಆಗೋಗ್ಬಿಟ್ಟಿದ್ರು. ಯಾರಿಗೆ ಹೆಂಗೆ ಕಾಟ ಕೊಡಲಿ, ಹೆಂಗೆ ಇದು ಮಾಡಲಿ ಅನ್ನೋದ್ರಲ್ಲೇ ಮಂಜಣ್ಣ ಬ್ಯುಸಿ ಆಗಿಬಿಟ್ಟಿದ್ರು. ಎಂಟರ್ಟೈನ್ಮೆಂಟ್ ಕಡೆ ಮಂಜಣ್ಣ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಆ ಮಹಾರಾಜ ಟಾಸ್ಕಲ್ಲಿ ಕಂಡಂಥ ಮಂಜಣ್ಣ ನನಗೆ ಕಾಣಲಿಲ್ಲ ಅಂತಲೇ ಗೌತಮಿ ಅವ್ರು ಹೇಳಿದ್ದು. ಮತ್ತು ಬೇರೆ ಒಂದು ಕಂಟೆಸ್ಟೆಂಟ್ಸ್ ಜೊತೆ ಎಲ್ಲನೂ ಬೆರೀತಾ ಇಲ್ಲ ಅಂದರು. ಸ್ವಲ್ಪ ಬೆರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಮುಂಚೆ ಥರ ಮಂಜಣ್ಣ ಖಂಡಿತ ಆಗಿಲ್ಲ. ಇದೇ ಒಂದು ಪಾಯಿಂಟ್ಸು ಮೋಕ್ಷಿತ್ ಅವ್ರದ್ದಾಗಿರುತ್ತೆ. ಮೋಕ್ಷಿತ್ ಅವ್ರು ಹೇಳಿರೋ ಪಾಯಿಂಟ್ಸ್ ಮಂಜಣ್ಣನ ನಾಮಿನೇಟ್ ಮಾಡಬೇಕಾದ್ರೆ ನನಗೆ ಖಂಡಿತ ಕರೆಕ್ಟ್ ಅಂತ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಮಂಜಣ್ಣ ಅವರ ನಾಮಿನೇಷನ್ ಬಗ್ಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಮಂಜಣ್ಣ ಅವ್ರ ಡಿಫೆಂಡಿಂಗ್ ಮಾತ್ರ
ಅಂದ್ರೆ ಯಾರಿಗಾದ್ರೂನು ಪದೇ, 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 ಪದೇ ಇಲ್ಲಿ ಮೋಕ್ಷಿ ಒಂದು 3, 4 ಸಲ ಮಂಜಣ್ಣನ ನಾಮಿನೇಟ್ ಮಾಡಿರ್ಬೇಕು. 3, 4 ಸಲ ನಾಮಿನೇಷನ್ ಮಾಡಿದ್ದಾಗೂ ಕೂಡ ಇದ್ದೇ ಒಂದು ರೀಸನ್ ಕೊಟ್ಟಿದ್ದಾರೆ. ಸೊ, ಅದೇ ಒಂದು ರೀಸನು ಒಬ್ಬ ಮನುಷ್ಯನಿಗೆ ಪದೇ, ಪದೇ ಕೇಳಿಸ್ತಾ ಇದೆ ಅಂದ್ರೆ ಫ್ರಸ್ಟ್ರೇಷನ್ ಆಗೋದು ಖಂಡಿತ ಸಹಜ. ಎಲ್ಲರಿಗೂನು ಹೇಳ್ತಾರೆ. ಈ ಥರ ಒಂದು ಮುಂಚೆ ಥರ ಮಂಜಣ್ಣ ನೋಡಬೇಕು, ಮಹಾರಾಜ ಥರ ಮಂಜಣ್ಣ ನೋಡಬೇಕು ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಹೇಳಿ, ನಾನು ನಿಮ್ಮ ಹತ್ರ ಟ್ಯೂಷನ್‌ಗೆ ಬರ್ತೀನಿ, ಹೋಗಿ ಕಲಿತೀನಿ ಅಂದ್ರೆ ಮೋಕ್ಷಿ ಅವರು ಇಲ್ಲೇ ಟ್ರಿಗರ್ ಆಗೋಗ್ಬಿಡ್ತಾರೆ. ನಾನು ನಿಮಗೆ ಟ್ಯೂಷನ್ ಮಾಡೋಕ್ಕೆ ಹೇಳ್ಕೊಟ್ಟಿಲ್ಲ. ನಿಮಗೆ ನಾಮಿನೇಷನ್ ಬಂದರೆ ನೀವು ನಾಮಿನೇಷನ್ನ ತೊಗೊಳಲ್ಲ. ನಿಮ್ಮನ್ನು ನಾಮಿನೇಟ್ ಮಾಡಿದ್ರೆ ಯಾರೂ ನೀವು ತೊಗೊಳಲ್ಲ. ನೀವು ಕಿರ್ಚಾಡಿದ್ರೆ ನಾನು ಕಿರ್ಚಾಡ್ತೀನಿ ಅಂತ ಅಂದ್ಬಿಟ್ಟು ಆ ಒಂದು ಜಗಳ ನೆನ್ನೆ ಪ್ರೋಮೋಲಲ್ಲೇ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಲೆವೆಲ್‌ಗೆ ಹೋಯ್ತು ಇವರಿಬ್ಬರ ಜಗಳ. ಸರಿ ಹೋದ್ರ ಅಂತ ಅನ್ಕೊಂಡ್ವಿ. ಬಟ್ ಇದು ಯಾಕೋ ಸರಿ ಹೋಗಂಗಂತೂ ಕಾಣಿಸ್ತಾ ಇಲ್ಲ ಅಂತ ನಿನ್ನೆ ಒಂದು ನಾಮಿನೇಷನ್ ಪ್ರಕ್ರಿಯೆ ನೋಡಿದ್ದಾದ್ಮೇಲೆ ನನಗೆ ಅರ್ಥ ಆಯಿತು. ಅದಾದ ನಂತರ ಧನರಾಜ್ ಅವ್ರು ಬರ್ತಾರೆ ನಾಮಿನೇಟ್ ಮಾಡೋಕ್ಕೆ. ಧನರಾಜ್ ಅವರು ಮಂಜುನ ನಾಮಿನೇಟ್ ಮಾಡ್ತಾರೆ. ಆ ರೀಸನ್ ಏನಪ್ಪಾ ಆಗಿರುತ್ತೆ ಅಂದರೆ ನಮ್ಮ ಮಂಜು ಅವರು ಧನರಾಜ್ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್‌ನ ಬಿಟ್ಕೊಟ್ಟಾಗ, ಅಬ್ಬಾ! ಎಂಥ ದಡ್ಡ ನನ್ನ ಮಗ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ ಬಿಟ್ಕೊಟ್ಟ ಅಂತ ಚಪ್ಪಾಳೆ ಹೊಡೆದು ನನಗೆ ಕಳಪೆ ಕೊಟ್ಟಿರ್ತೀರ. ಅದೇ ಒಂದು ಡೈರೆಕ್ಟ್ ನಾಮಿನೇಷನ್ ತ್ರಿವಿಕ್ರಮ್ ಆದರೆ ಅವರಿಗೆ ಉತ್ತಮ ಕೊಡ್ತೀರಾ. ನೀವು ಅಲ್ಲಿ ಭೇದ ಭಾವ ಮಾಡಿದ್ರಿ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಾನು ಇದು ಅಂತ ಕೊಡ್ತಾರೆ. ಈ ರೀಸನ್ ನಾನು 100% ಒಪ್ಕೊಳ್ತೀನಿ. ಅವತ್ತು ಮಂಜಣ್ಣ ಮಾಡಿದ್ದು ಡೆಫಿನೆಟ್ಲಿ ತಪ್ಪು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಚೈತ್ರ ಕುಂದಾಪುರ ಅವರು. ಚೈತ್ರ ಕುಂದಾಪುರ ಅವ್ರನ್ನ ನಮ್ಮ ಧನರಾಜ್ ಅವರು ನಾಮಿನೇಟ್ ಮಾಡ್ತಾ ಅವ್ರು ಕೊಡೋ ಒಂದು ರೀಸನ್ ಬಂದ್ಬಿಟ್ಟು ಮ್, 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 ತಪ್ಪು ಮಾಡೋರ್ಗೆ ಬಿಡಬೇಕು. ಮತ್ತೆ ಟಾರ್ಗೆಟ್ ನಾಮಿನೇಷನ್ ಮಾಡ್ತೀರಾ ಅಂತ ಒಂದು ರೀಸನ್ ಕೊಟ್ಟಿದ್ರಿ. ಬಟ್ ನಾನು ಯಾವತ್ತೂ ನಿಮ್ಮನ್ನ ಟಾರ್ಗೆಟ್ ನಾಮಿನೇಷನ್ನ ಮಾಡಿಲ್ಲ. ನನಗನ್ಸಿದೆ ನಾನು ಇರೋ ರೀಸನ್ ಇಟ್ಕೊಂಡು ಬಂದೇನೆ ನಾನು ನಿಮ್ಗೆ ಯಾವತ್ತೂ ನಾಮಿನೇಟ್ ಮಾಡಿರೋದು ಅಂದರೆ ಅಲ್ಲಿ ಚೈತ್ರ ಅವರು ಸೂಪರಾಗಿ ಡಿಫೆಂಡ್ ಮಾಡ್ಕೊಂಡ್ರು ಅಂತ ಅನ್ನಿಸ್ತು. ನೋಡಿ, ಈ ವಾರ ಬಿಟ್ಟರೆ ನೆಕ್ಸ್ಟ್ ವಾರ ನೀವು ಯೋಚನೆ ಮಾಡಿ ನೋಡಿದ್ರೆ ಅಲ್ಲಿ ಸುದೀಪ್ ಸರ್ ತುಂಬ ಚೆನ್ನಾಗೇ ಇದನ್ನು ಮಾಡಿರ್ತೀರ, ಉಸ್ತುವಾರಿ ಮಾಡಿರ್ತೀರ ಅಂತ ಅಂದರು. ಸುದೀಪ್ ಸರೇ ಬಂದು ಅಪ್ರಿಸಿಯೇಷನ್ ಕೊಟ್ಟಿದ್ರು. ಬಟ್ ಅದೇ ವಾರನೇ ನಾನು ಜೈಲಿಗೆ ಹೋಗಿ ಬಂದಿದ್ದೆ. ಅದನ್ನೇ ನಾನು ಹೇಳಿದ್ದು, ಎಲ್ಲರೂ ಟಾರ್ಗೆಟ್ ನಾಮಿನೇಷನ್ ಮಾಡಿ ಕೊಡ್ತಾ ಇದ್ದೀರಾ, ನಾನು ಡಿಸರ್ವ್ ಆಗಿಲ್ಲ ಅಂದರೂ ಕೂಡ ನಾನು ಕಳಪೆಗೆ ಹೋಗಿ ಬರ್ತೀನಿ ಅಂತ ನಾನು ಅಂದಿದ್ದೆ. ಆ ಉದ್ದೇಶದಲ್ಲಿ ನಾನು ಹೇಳಿದ್ದೆ ಅಂತ ಅಂದರು. ಸೂಪರಾಗಿ ಡಿಫೆಂಡ್ ಮಾಡಿಕೊಂಡ್ರು ಅಂತ ನನಗಂತೂ ಆ ಮೂಮೆಂಟಲ್ಲಿ ಅನ್ನಿಸ್ತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಗೌತಮಿಯವರು. ಗೌತಮಿಯವರು ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ನಾನು ಮುಂಚೆನೇ ನಾನು ಅನಲೈಸ್ ಮಾಡಿದ್ದೆ. ಡೆಫಿನೆಟ್ಲಿ ಅದು ಮೋಕ್ಷಿತಾ ಮತ್ತು ಚೈತ್ರ ಅವರೇ ಆಗಿರ್ತಾರೆ. ಯಾಕಂದರೆ ಆ ಒಂದು ರೂಮಲ್ಲಿ ಮಾತಾಡಬಾರ್ದು. ನಾನು ಆ್ಯಕ್ಚುಲಿ ಐ ಇವಾಗ ಮೋಕ್ಷಿತಾ ಅವರೆಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾ ಇದ್ರಲ್ಲ, ಸೊ ಮೋಸ್ಟ್ಲಿ ಐಶ್ವರ್ಯ ಮತ್ತು ಚೈತ್ರ ಅವ್ರು ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಚೈತ್ರ ಮತ್ತು ಮೋಕ್ಷಿತಾ ಅವರಾಗಿದ್ದರು. ಚೈತ್ರ ಅವರು ಆ ಒಂದು ವೀಕೆಂಡ್ ಕ್ಲಾಸ್ ಆದಮೇಲೂ ಕೂಡ ಗೌತಮಿ ಅವ್ರ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡಿದ್ರಂತೆ ಡ್ರೆಸ್ಸಿಂಗ್ ರೂಮಲ್ಲಿ. ಸೊ ಆ ಥರ ಮಾತಾಡಬಾರ್ದಾಗಿತ್ತು. ಅದು ಅಗೇನ್ಸ್ಟ್ ರೂಲು. ಅದು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನಾಮಿನೇಟ್ ಮಾಡ್ತೀನಿ ಅಂತ ಅಂದರು. ಅದಾದ ನಂತರ ಮೋಕ್ಷಿತನ ನಾಮಿನೇಟ್ ಮಾಡ್ತಾ ಮೋಕ್ಷಿತವರು ಎಲ್ಲಿ ತಪ್ಪು ಅನಿಸುತ್ತೋ ಅಲ್ಲಿ ಕ್ವಶನ್ ಕೇಳ್ತಾರೆ. ಬಟ್ ಇತ್ತೀಚೆಗೆ ನನಗೆ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಅವ್ರಿಗೆ ಬೇಕಾಗಿರೋ ಒಂದು ಇದಕ್ಕೆ ಮಾತ್ರನೇ ಕ್ವಶನ್ಸ್ ಕೇಳ್ತಾರಾ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಮತ್ತು ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಅಲ್ಲಿ ರಿಮೂವ್ ಮಾಡಬೇಕಾದ್ರೆ ಒಂದು ಫ್ರೆಂಡ್ಶಿಪ್ನ ತಂದಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂತ ಅಂದಾಗ ಮೋಕ್ಷಿತ್ ಅವರು ಫಸ್ಟ್ ಪಾಯಿಂಟ್ನ ಒಪ್ಕೊಳ್ತಾರೆ. ಸೆಕೆಂಡ್ ಪಾಯಿಂಟು, ಆ ಫ್ರೆಂಡ್ಶಿಪ್ ಅನ್ನೋದೇ ಅಲ್ಲಿರೋದ್ರಿಂದ, ನಂಬಿಕೆ ದ್ರೋಹ ಅನ್ನೋದ್ರಿಂದ ನನಗೆ ಯಾರೂ ಪ್ರಮಾಣ ಮಾಡಿರಲಿಲ್ಲ, ನನಗೆ ಯಾರೂ ನಂಬಿಕೆಯನ್ನು ಹುಟ್ಟಿಸಿರ್ಲಿಲ್ಲ, ನೀವೊಬ್ಬರೇ ನನಗೆ ಹುಟ್ಟಿಸಿದ್ದು, ಅದಕ್ಕೋಸ್ಕರ ನಾನು ನಿಮಗೆ ಆ ಒಂದು ಇದನ್ನು ಮಾಡಿದೆ ಅಂತ ಗೌತಮಿಗೆ ಅಲ್ಲಿ ಕ್ಲಾರಿಟಿ ಕೊಡ್ತಾರೆ ಮೋಕ್ಷಿತ್ ಅವರು. ಮತ್ತು ನೆಕ್ಸ್ಟ್ ಬರೋದೇ ನಮ್ಮ ಐಶ್ವರ್ಯ ಅವರು. ಐಶ್ವರ್ಯ ಅವರು ನಾಮಿನೇಟ್ ಮಾಡ್ತಾ ಲೀಡರ್ಶಿಪ್ ಚೈತ್ರನ ನಾಮಿನೇಟ್ ಮಾಡ್ತಾ, ನೀವು ಒಂದು ಟೀಮ್ ಲೀಡರ್ ಆಗಿದ್ರಿ, ಆದರೆ ನಿಮ್ಮ ಲೀಡರ್ಶಿಪ್ಪು ನಮಗೆಲ್ಲೂ ಕಾಣಿಸ್ಲಿಲ್ಲ, ಎಲ್ಲೂ ಕ್ರಿಯೇಟಿವ್ ಥಿಂಕಿಂಗು ಕೂಡ ನನಗೆ ಕಾಣಿಸ್ಲಿಲ್ಲ ಅಂತ ಚೈತ್ರನ ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟು ತ್ರಿವಿಕ್ರಮ್ನ ನಾಮಿನೇಟ್ ಮಾಡ್ತಾ, ಯಾವುದೇ ಒಂದು ಟಾಸ್ಕ್ ಕೊಟ್ಟರು ಕೂಡ ನೀವು ತುಂಬ ಪರ್ಸ್ನಲಾಗಿ ತೊಗೊಬಿಡ್ತೀರಾ, ಎಲ್ಲರನ್ನೂ ಒಗದೋಗ್ದು ಆ ಕಡೆ ಕಳಿಸ್ಬಿಡ್ತೀನಿ ಅಂತ ಮಾತಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ನಾಮಿನೇಟ್ ಮಾಡ್ತಾರೆ ಐಶ್ ಅವರು. ಇಬ್ಬರಿಂದನೂ ಜಾಸ್ತಿ ಡಿಫೆಂಡಿಂಗೇ ಬರಲಿಲ್ಲ. ಆ್ಯಕ್ಚುಲಿ ಚೈತ್ರವರಿಂದ ಡಿಫೆಂಡಿಂಗ್ ಬರಲಿಲ್ಲ. ನನಗಿದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಶಾಕ್ ಅನ್ನಿಸ್ತು. ಇನ್ನು ನೆಕ್ಸ್ಟು ನಮ್ಮ ಹನುಮಂತು ಮೋಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಾ, ಮೋಕ್ಷಿತಾ ಅವ್ರಿಗೆ ನಿಮಗೆ ಅಂದರೆ ನಿಮಗೆ ಏನು ಫಿಸಿಕಲ್ ಟಾಸ್ಕ್ ಅಂದರೆ ಸ್ವಲ್ಪ ಭಯಪಟ್ಟು ಆಡ್ತೀರಾ, ಮತ್ತು ಇನ್ನು ನಾರ್ಮಲ್ ಟಾಸ್ಕ್ ಆದರೆ ಎಲ್ಲ ಚೆನ್ನಾಗಿ ಮಾಡ್ತೀರಾ. ನನಗೆ ಹೇಳಿದರೆ ನೀವು ಇಂಪ್ರೂವ್ ಆಗು ಅಂತ, ನೀವು ಇಂಪ್ರೂವ್ ಆಗಬೇಕು ಅಂತ ಅಂದಿದ್ದಕ್ಕೆ ಮೋಕ್ಷಿತಾ ಅವ್ರು ಇದ್ಬಿಟ್ಟು ನಾನು ನಾಮಿನೇಟ್ ಮಾಡಿದ್ದೀನಿ ಅಂತ ನೀವು ನಾಮಿನೇಟ್ ಮಾಡ್ತೀರಾ ಅಂದರೆ ಹನುಮಂತ್ ಅವರು, ಇಲ್ಲಕ್ಕ ನಾನು ನಾಮಿನೇಟ್ ಮಾಡಬೇಕು ಅನಿಸಿದ್ದಕ್ಕೆ ನಾನು ಮಾಡಿದೆ, ನೀವು ನಾಮಿನೇಟ್ ಮಾಡಿದ್ದೀರಾ ಅಂತ ನಾನೇನು ಮಾಡಲಿಲ್ಲ ಅಂತಾರೆ. ಅದಾದ ನಂತರ ಚೈತ್ರ ಅವ್ರಿಗೆ ಕೊಟ್ಟಿದ್ದ ರೀಸನ್ ಮಾತ್ರ ಬೆಂಕಿ ಅಂತ ಅನ್ನಿಸ್ತು ಹನುಮಂತು ಅವರು. ಏನಂತಾರೆ ಅಂದರೆ, ನೀವು ಫುಲ್ಲು ಸ್ಯಾಟರ್ಡೇ ಎಪಿಸೋಡಲ್ಲಿ ಹೇಳ್ತೀರಾ ಡೂ ಆರ್ ಡೈ ಅಂತೀರಾ, ಸೂಪರಾಗಿ ಆಡ್ತೀನಿ ಅಂತೀರಾ, ಎಲ್ಲರ ಮುಖವಾಡ ಕಳಿಸ್ತೀನಿ ಅಂತೀರಾ, ಬಟ್ ಏನೂ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಚೆನ್ನಾಗಿ ಡಾಮಿನೇಟ್ ಮಾಡಿದ್ರು ಅಂತ ಅನ್ನಿಸ್ತು. ನಂತರ ಮಂಜು ಅವರ ನಾಮಿನೇಷನ್ನು ಕ್ರೇಜಿ ಅಂತ ಅನ್ನಿಸ್ತು. ಮಂಜು ಅವ್ರ ನಾಮಿನೇಷನ್ನು ಧನರಾಜ್ ಅವ್ರನ್ನ ಮಾಡ್ತಾ, ಆ ಜಿಲೇಬಿ ವಿಚಾರದಲ್ಲಿ ನಾನು ತಂದಾಕಿದೆ ಭವ್ಯಾಗೆ ಮತ್ತು ಮೋಕ್ಷಿತಾಗೆ ಅಂದೆ, ಅಲ್ಲಿ ತಿನ್ನಬೇಡ್ರಿ ಬಿಡ್ರಿ ಅಂತ ಹೇಳಿದೆ, ನನ್ನಲ್ಲಿ ತಪ್ಪಾಯ್ತಾ
ಅಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಅದನ್ನು ಒಂದು ಬಿಟ್ಟರೆ ಜಿಲೇಬಿ ಒಂದು ಬಿಟ್ಟರೆ ಇನ್ನೊಂದು ರೀಸನ್ ಕೊಡ್ತಾರೆ. ಹುಚ್ಚ ಅಂತ ಮಾಡಿದಾಗ ಅಲ್ಲಿ ನಿಂದು ಅತಿರೇಕ ಅನ್ನಿಸ್ತು. ನೆಕ್ಸ್ಟ್ ಲೆವೆಲ್ ಓವರ್ ಆಕ್ಷನ್ ಮಾಡಿದೆ. ಅದು ಬೇಕಾಗಿರಲಿಲ್ಲ ಅಂತ ಒಂದು ರೀಸನ್ ಕೊಡ್ತಾರೆ. ಬಟ್ ಧನರಾಜ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಅವರು ಅಂದ್ಕೊಂಡಿರೋ ಕ್ಯಾರೆಕ್ಟರ್‌ಗೆ ಆ ಥರ ಒಂದು ಬಿಹೇವಿಯರ್ ಬೇಕಾಗಿತ್ತು ಅನ್ನೋದೇ ನನ್ನ ಅಭಿಪ್ರಾಯ. ಅದೇ ಒಂದು ಕ್ಲಾರಿಟಿ ಕೊಡ್ತಾರೆ. ಒಂದು ಸ್ವ್ಯಾಗಲ್ಲಿ ನಾಮಿನೇಷನ್ ಮಾಡಿಸ್ಕೊಳ್ತಾರೆ ಧನರಾಜ್ ಅವರು. ಧನರಾಜ್ ಅವರು ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ದಾರೆ. ಅವಾಗಿರೋದಕ್ಕೂ ಇವಾಗಿರೋದಕ್ಕೂ. ನೆಕ್ಸ್ಟು ತ್ರಿವಿಕ್ರಮ್‌ನ ನಾಮಿನೇಟ್ ಮಾಡ್ತಾ ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಅವರು ಇದಾದಾಗ ಎಂಟರ್ಟೈನ್ಮೆಂಟ್ ಕೇಳಿದ್ರೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂತಿದ್ರಿ. ಬಿಸಿನೀರು ಕೊಡ್ತೀನಿ, ಕೋಲ್ಡ್ ವಾಟರ್ ಕೊಡ್ತೀನಿ ಅಂತ ಇದ್ರಿ. ಇನ್ನೇನೂ ಮಾಡಲಿಲ್ಲ. ಮತ್ತು ಅದಾದ ನಂತರ ಕ್ಯಾಪ್ಟನ್ ಏನದು ಮಂಜು ಅವರ ಹಾಂ ಕ್ಯಾಪ್ಟನ್ ಹೊಡೋದ್ರಿಂದ ಕ್ಯಾಪ್ಟನ್ ಇದರಲ್ಲಿ ಓಟದಿಂದ ದೂರ ಇಡ್ತಾರಲ್ವಾ ತ್ರಿವಿಕ್ರಮ್ ಅವರು. ಒಂದು ರಾಜಣ್ಣ ಎಕ್ಸಾಂಪಲ್ ಕೊಟ್ಟಿರ್ತಾರಲ್ಲ, ಅದನ್ನೇ ನೆನ್ನೆ ಪ್ರೋಮೋಲ್ ಬಂದಿತ್ತಲ್ಲ. ಯಾಕೆ ಅದನ್ನ ಕೊಟ್ಟೆ ಅಂತ ಅಂದಾಗ ತ್ರಿವಿಕ್ರಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ಫಸ್ಟ್ ಆಫ್ ಆಲ್ ಜನಗಳ ಹತ್ರ ಮಾತಾಡಬೇಕಾಗಿತ್ತು. ಜನಗಳ ಹತ್ರ ಮಾತಾಡಿದ್ದೆ ಒಂದು, ನೀವು ಅಲ್ಲೊಂದು ಮಾಡಿದ್ದೆ ಒಂದು. 3 ಜನ ಹಿಡ್ಕೊಂಡು ಹೊಡೆದಿದ್ರೆ ಏನು ಮಾಡ್ತಾ ಇದ್ರಿ? ಅದನ್ನೇ ಸ್ವಾಮಿ ನಿಮ್ಗೆ ಹೇಳಿದ್ದು ಅಂತ ಸ್ವಲ್ಪ ಮಂಜಣ್ಣಗೆ ಸರಿಯಾಗಿ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಗ್ರೇ ಏರಿಯಾ ಹುಡ್ಕೋದೇ ಆಯಿತು ನಿಮ್ಮದು ಅನ್ನೋದು. ಅದೆಲ್ಲ ಸ್ವಲ್ಪ ಅವರಿಬ್ಬರಲ್ಲಿ ಸ್ವಲ್ಪ ಜಗಳ ಅಂತೂ ಆಗುತ್ತೆ. ಗ್ರೇ ಏರಿಯಾನೇ ನಿನಗೆ ಒಂದೊಂದು ದಿನ ಬೇಕಾಗಿರುತ್ತೆ. ನನಗೆ ಆ ತಲೆ ಬೇಕಣ ಮಂಜಣ್ಣ ಅಂತ ನೀನೇ ಬಂದು ಅಪ್ರಿಷಿಯೇಷನ್ ಮಾಡಿದ್ಯಾ ಅಂತ ಕೋಳಿ ಜಗಳ ಎಲ್ಲ ಆಡ್ತಾರೆ. ನಂತರ ನಮ್ಮ ಚೈತ್ರಾ ಮೇಡಮು ಧನರಾಜ್ ಅವ್ರನ್ನ ನಾಮಿನೇಟ್ ಮಾಡ್ತಾ ನನ್ನ ಒಂದು ವೇ ಅವರು ಏನು ಕೆಲಸ ಮಾಡ್ತಾರೆ ಭಾಷಣ, ಆ ಭಾಷಣದಿಂದ ದುಡ್ಡಿಂದ ಬದುಕೋದು ಅದರಿಂದ ಬರೋದ್ರಲ್ಲಿ ಜೀವನ ಮಾಡ್ತಿದ್ದೀನಿ, ಅದನ್ನೆಲ್ಲ ಅಪಹಾಸ್ಯ ಮಾಡಿದ್ದೀನಿ ಅಂದರೆ ಧನರಾಜ್ ಅವರು ಆ ಥರ ನಿಮ್ಗೇನಾದರೂ ಅನಿಸಿದ್ರೆ ನನಗೆ ಸಾರಿ ಅಂತ ಅಲ್ಲೇ ಒಪ್ಕೊಳ್ತಾರೆ. ಕ್ಷಮೆ ಕೇಳಿಸ್ಬಿಟ್ಟು ನಾಮಿನೇಷನ್ ಮಾಡಿಸ್ಕೊಳ್ತಾರೆ. ಧನರಾಜ್ ಅವ್ರಿಗೆ ಅಲ್ಲಿ ಎಲ್ಲಿ ಅವ್ರದ್ದು ಏನಾದರೂ ತಪ್ಪು ಅನಿಸ್ತು ಅಂದರೆ ಅಲ್ಲೇ ಒಪ್ಕೊಬಿಡ್ತಾರೆ. ಆ ಗುಣ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಂತರ ಗೌತಮಿಯವ್ರನ್ನ ನಾಮಿನೇಟ್ ಮಾಡ್ತಾ ಗೌತಮಿಯವ್ರಿಗೆ ಹೇಳೋದು, ನಾನು 1%ನ ಕೋಪ ಚೈತ್ರಕದಲ್ಲಿ ನಾನು 1% ಕೋಪ ಕಡಿಮೆ ಮಾಡಿಸಿದ್ರು ಕೂಡ ನಾನು ಗೆದ್ದಂಗೆ ಅಂತ ಹೇಳ್ತಾರಂತೆ ಗೌತಮಿಯವರು ಚೈತ್ರಾಗೆ. ಆ ಚೈತ್ರ ಅವ್ರು ಇವಾಗ ಏನು ಹೇಳ್ತಿದ್ದಾರೆ ಅಂದರೆ, ನನಗಿಂತೂ ನಿಮಗೆ ಕೋಪ ಜಾಸ್ತಿ ಇದೆ ಅಂತ ಅನಿಸುತ್ತೆ, ನೀವು ಮುಖವಾಡ ಹಾಕೊಂಡು ಬದುಕ್ತಿದ್ದೀರಾ ಅಂತ ಅನಿಸುತ್ತೆ, ಮುಖವಾಡನ ಕಳಿಸಿಡಿ ಅಂತ ಅಂದು ಹೇಳ್ತಾರೆ. ಎಲ್ಲರಿಗೂ ಇರೋ ಡೌಟೇ ಅದು, ಮುಖವಾಡ ಹಾಕಿದಾರಾ ಇಲ್ಲಾಂದರೆ ಗೌತಮಿಯವ್ರು ಇರೋದೇ ಹಂಗೆ ಅಂತನ ನೋಡಬೇಕು. ಆ್ಯಕ್ಚುಲಿ ಅವ್ರು ಇರೋದೇ ಹಂಗೆ ಅನಿಸುತ್ತೆ ನನಗೆ. ಯಾಕಂದರೆ ಇಷ್ಟು ದಿನ ಅಷ್ಟು ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಗೌತಮಿಯವ್ರು ಹೆಂಗಿರ್ತಾರೆ ಅಂತ. ಅದಾದ ನಂತರ ನಮ್ಮ ಯಾರು ಬರ್ತಾರೆ, ತ್ರಿವಿಕ್ರಮ್ ಬರ್ತಾರೆ ನಾಮಿನೇಷನ್ ಮಾಡೋಕ್ಕೆ. ಹನುಮಂತು ನಾಮಿನೇಷನ್ ಮಾಡ್ತಾ ಜೋಶ್ ಕಡಿಮೆ ಆಗಿದೆ ಅಂತಾರೆ. ಅಲ್ಲಿ ಹನುಮಂತು ನನಗೆ ಅಲ್ಲ, ಇಲ್ಲಿ ಎಲ್ಲರಿಗೂ ಜೋಶ್ ಕಡಿಮೆ ಆಗಿದೆ ಅಂದರೆ, ನೀನು ಹೆಂಗೆ ಹೇಳ್ತೀಯ ಬೇರೆಯವ್ರಿಗೆ ಜೋಶ್ ಕಡಿಮೆ ಆಗಿದೆ ಅಂತ? ನಿನಗೆ ಕಡಿಮೆ ಆಗಿಲ್ಲ ಅಂದರೆ ನೀನು ಹೇಳ್ಕೊ ಅಷ್ಟೇ ಅಂತಂದರೆ, ಉತ್ತರನೂ ನಿನ್ನ ಹತ್ರನೇ ಇದೆ, ಪ್ರಶ್ನೆ ನಿನ್ನ ಹತ್ರನೇ ಇದೆ, ನಾಮಿನೇಟ್ ಮಾಡು ಅಂತ ಅಂದ್ಬಿಟ್ಟು ನಾಮಿನೇಟ್ ಮಾಡಿಸ್ಕೋತಾರೆ. ಮತ್ತು ಗೌತಮಿಯವ್ರನ್ನ ನಾಮಿನೇಟ್ ಮಾಡ್ತಾ ಈ ಥರ ನೀವು ಮ್ಯಾನೇಜರ್ ಆಗಿ ಇನ್ನೂ ಸ್ವಲ್ಪ ಇನ್ನೋವೇಟಿವ್ ಆಗಿರಬೇಕಾಗಿತ್ತು. ಈಗ ನಕ್ಕೊಂಡೇ ನಾಮಿನೇಷನ್ ಮಾಡ್ಕೊಳ್ತಾರೆ. ನೀವು 100% ಕೊಟ್ಟಿಲ್ಲ ಅಂದರೆ ನನ್ನ ಪ್ರಕಾರ ನಾನು 100% ಕೊಟ್ಟಿದ್ದೀನಿ ಅಂತ ಗೌತಮಿಯವ್ರು ಹೇಳ್ತಾರೆ. ಇದೇನು ನಾಮಿನೇಷನ ಏನಪ್ಪ ಅಂತ ಅನ್ನಿಸ್ತು ಇವರಿಬ್ಬರು ನಾಮಿನೇಷನ್ನು. ಅದಾದ ನಂತರ ನಮ್ಮ ರಜತ್ ಗುರು ಸ್ವ್ಯಾಗ್ ಅಂದರೆ ಸ್ವ್ಯಾಗು. ನನ್ನ ಫೇವ್ರೆಟ್ ಕಂಟೆಸ್ಟೆಂಟು ನಿಜವಾಗ್ಲೂ ರಜತ್ತು. ಇತ್ತೀಚೆಗೆ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಆಗ್ತಿದ್ದಾರೆ. ಆ್ಯಕ್ಚುಲಿ ಮುಂಚೆ ಎಲ್ಲ ನನಗೆ ಜಾಸ್ತಿ ತ್ರಿವಿಕ್ರಮು, ಭವ್ಯ, ಮೋಕ್ಷಿತಾ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಅನ್ಸೋರು. ಮಂಜಣ್ಣ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಹನುಮಂತು ಇವರೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗೋರು. ಇವಾಗ ಎಲ್ಲರನ್ನೂ ಶ್ಯಾಡೋ ಮಾಡಾಕ್ತಾ ಇದ್ದಾರೆ. ಹೈಲೈಟ್ ಆಗ್ತಾ ಇರೋದು ರಜತ್ ಅವರು. ನಮ್ಮ ಪ್ರೀತಿಯ ಚೈತ್ರ ಅವರು ನನ್ನ ನಾಮಿನೇಷನ್ನು ಅಂತ ಕರೆದ್ಬಿಟ್ಟು, ನಿನಗೆ ಟೆಕ್ನಿಕಲಾಗಿ ಯೋಚನೆ ಮಾಡೋಕ್ಕೆ ಬರಲ್ಲ ಅಂತೀಯ, ಫಿಸಿಕಲ್ ಟಾಸ್ಕ್ ಆಡಲ್ಲ, ಇನ್ನು ಬಟ್ಟೆ ಒಗೆಯೋದು ಕೂಡ ಇಲ್ಲ ಅಂದರೆ ಉಜ್ಜೋದ್ರಲ್ಲೂ ಸೋತೋಗ್ಬಿಟ್ಟಲ್ಲಮ್ಮ ನೀನು ಅಂತಂದ್ಬಿಟ್ಟು ನೆಕ್ಸ್ಟ್ ಲೆವೆಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಚೈತ್ರ ಅವ್ರ ಬಗ್ಗೆ. ಚೈತ್ರ ಅವ್ರು ಬಂದ್ಬಿಟ್ಟು ಉಫ್ ಉಫ್ ಅಂತ ರಿಯಾಕ್ಷನ್ ಅಂತೂ ಅದು ನೆಕ್ಸ್ಟ್ ಲೆವೆಲಾಗಿತ್ತು. ಎಲ್ಲರೂ ಶಾಕು. ಮತ್ತು ಮೋಕ್ಷ ಐಶು ಅಂತ ನಕ್ಕೊಂಡು ಕುತ್ಕೊಂಡ್ಬಿಟ್ರು ಅವ್ರು ಕೊಟ್ಟಿರೋ ರೀಸನ್ಗೆ. ಅವ್ರು ನಿಜವಾಗ್ಲೂ ಏನೇ ಮಾತಾಡಿದ್ರು ಕೂಡ ನಗು ಬರ್ತಾಯಿದೆ ಇತ್ತೀಚೆಗೆ. ಮತ್ತು ಗೌತಮಿಯವ್ರನ್ನ ನಾಮಿನೇಟ್ ಮಾಡ್ತಾರೆ. ನಥಿಂಗ್ ಪರ್ಸ್ನಲ್, ಮ್ಯಾನೇಜರ್ ಆಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಅದೇ ಗೌತಮಿಯವ್ರಿಗೆ ಮ್ಯಾನೇಜರ್ ತೊಗೊಂಡಿದ್ದೆ ತಪ್ಪಾಗೋಯ್ತು ಅನಿಸುತ್ತೆ. ಸುಮ್ಮನೆ ಕಿಚನ್ ಡಿಪಾರ್ಟ್ಮೆಂಟ್ಗೆ ಹೋಗಿದ್ರು ಕೂಡ ಹಾಯಾಗಿ ಇದ್ದೋಗ್ಬಿಡಾರ, ಅಲ್ಲಿ ಐಶು ಬಂದಿದ್ರೆ ಇನ್ನೂ ಚೆನ್ನಾಗಿರೋದ ಅಂತ ಅನ್ನಿಸ್ತು ನನಗೆ. ನಿಮ್ಗೆ ಏನು ಅನ್ನಿಸ್ತು ಎಂಟೈರ್ ಎಪಿಸೋಡ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅನ್ಕೊತೀನಿ 15 ನಿಮಿಷ ಕವರ್ ಮಾಡಬೇಕು ಅಂತ, ಹೆಂಗನ ಮಾಡಿ 23, 25 ಹಾಗೆ ಆಗೋಗ್ಬಿಡುತ್ತೆ. ಇಷ್ಟ ಆಗಿತ್ತು, ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ. ದಯವಿಟ್ಟು ಫುಲ್ ವೀಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.